ನಮಸ್ಕಾರ ಕರ್ನಾಟಕ. ನೀವು ನೋಡ್ತಾ ಇದ್ದೀರಾ ನೀಡ್ಸ್ ಆಫ್ ಜನ ಯೂಟ್ಯೂಬ್ ಚಾನಲ್. ಬಾಸು ಜಸ್ಟ್ 850 ರುಪಿಯಿಂದ ಈ ಬಿಸ್ನೆಸ್ ಶುರು ಮಾಡಿ ಪ್ರತಿದಿನ 1000 ರೂಪಾಯಿ ಗಳಿಸ್ಬೋದು. ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದು ಅಂದರೆ ಬೋರ್ ಆಗಿಬಿಟ್ಟಿದೆ. ಏನಾದರೂ ಮಾಡಿ ಓನ್ ಬಿಸ್ನೆಸ್ ಶುರು ಮಾಡಬೇಕು, ನಾವೇ 4 ಜನಕ್ಕೆ ಕೆಲಸ ಕೊಡಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಬಿಸ್ನೆಸ್ ಮಾಡೋಕೆ ಹೋದರೆ ಎಲ್ರಿಗೂ ಕಾಡ್ತಿರೋ ಒಂದೇ ಒಂದು ಭೂತ ಅಂದರೆ ಅದು ಇನ್ವೆಸ್ಟ್ಮೆಂಟ್. ದುಡ್ಡು ಎಲ್ಲಿಂದ ತರೋದು ಅಂತ ಯೋಚನೆ. ತಲೆ ಕೆಡಿಸ್ಕೋಬೇಡಿ, ಕಮ್ಮಿ ಇನ್ವೆಸ್ಟ್ಮೆಂಟಲ್ಲಿ ಕೈ ತುಂಬ ಅರ್ನಿಂಗ್ ಮಾಡೋ ಒಂದು ಸೂಪರ್ ಐಡಿಯಾ ಇಲ್ಲಿದೆ ನೋಡಿ. ಹಾಗಲಕಾಯಿ ಚಿಪ್ಸು ಇದು ಇವತ್ತಿನ ಹಾಟ್ ಬಿಸ್ನೆಸ್. ಹೌದು, ನಾವು ಹೇಳ್ತಿರೋದು ಹಾಗಲಕಾಯಿ ಚಿಪ್ ಬಿಸ್ನೆಸ್ ಬಗ್ಗೆ. ಸಂಜೆ ಆದರೆ ಸಾಕು, ಜನ ಏನಾದರೂ ಕುರುಕುಲು ತಿಂಡಿ ಅಥವಾ ಸ್ನ್ಯಾಕ್ಸ್ ಹುಡುಕ್ತಾರೆ. ಹೀಗಾಗಿ ಈ ಬಿಸ್ನೆಸ್ಗೆ ಮಾರ್ಕೆಟ್ನಲ್ಲಿ ಸಖತ್ ಡಿಮ್ಯಾಂಡ್ ಇದೆ. ಈ ಬಿಸ್ನೆಸ್ನ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಇದಕ್ಕೆ ಲಕ್ಷಾಂತರ ರೂಪಾಯಿ ಬಂಡವಾಳ ಬೇಕಿಲ್ಲ. ನಿಮ್ಮ ಹತ್ರ ಇರೋ ಚಿಲ್ಲರೆ ಕಾಸಲ್ಲೇ ಇದನ್ನು ಸ್ಟಾರ್ಟ್ ಮಾಡ್ಬೋದು. ಬರೀ 850 ರೂಪಾಯಿಗೆ ಸಿಗುತ್ತೆ ಮಿಷಿನ್. ನಂಬೋ ಕಷ್ಟ ಆದರೂ ಇದು ಸತ್ಯ. ಈ ಬಿಸ್ನೆಸ್ ಶುರು ಮಾಡೋಕ್ಕೆ ಬೇಕಿರೋದು ಸ್ಲೈಸಿಂಗ್ ಮಿಷಿನ್. ಬೆಲೆ ಕೇವಲ 850 ರೂಪಾಯಿ ಅಷ್ಟೇ. ಆನ್ಲೈನಲ್ಲಿ ಇದು ಈಸಿಯಾಗಿ ಸಿಗುತ್ತೆ. ಇನ್ನು ಕಚ್ಚಾ ವಸ್ತು ಅಂದರೆ ಹಾಗಲಕಾಯಿ, ಎಣ್ಣೆ, ಮಸಾಲೆಗೆ ಅಂತ ಒಂದು 100-200 ರೂಪಾಯಿ ಇಟ್ಕೊಳ್ಳಿ. ಅಂದರೆ ಒಟ್ಟಾರೆ 1000 ರೂಪಾಯಿ ಇದ್ದರೆ ಸಾಕು, ಫ್ಯಾಕ್ಟ್ರಿ ರೆಡಿ. ಲಾಭ ಬರ್ತಾ ಹೋದಂಗೆ ಬಿಸ್ನೆಸ್ ದೊಡ್ಡ ಮಾಡ್ತಾ ಹೋಗ್ಬೋದು. ಕರೆಂಟ್ ಬಿಲ್ ಟೆನ್ಷನ್ ಇಲ್ಲವೇ ಇಲ್ಲ. ಸಾಮಾನ್ಯವಾಗಿ ಯಾವುದೇ ಮೆಷಿನ್ ಅಂದರೆ ಅದಕ್ಕೆ ಕರೆಂಟ್ ಬೇಕು, ತಿಂಗಳಾದರೆ ಬಿಲ್ ಕಟ್ಟಬೇಕು ಅನ್ನೋ ತಲೆನೋವು ಇರುತ್ತೆ. ಆದರೆ ಈ ಚಿಪ್ಸ್ ಮಿಷಿನ್ ಮ್ಯಾನ್ಯುವಲ್ ಆಗಿ ಕೆಲಸ ಮಾಡುತ್ತೆ. ಇದನ್ನು ಯಾವುದೇ ಟೇಬಲ್ ಮೇಲಿಟ್ಟು ಸರ್ಸರನೆ ಹಾಗಲಕಾಯಿ ಕಟ್ ಮಾಡ್ಬೋದು. ಕರೆಂಟ್ ಇಲ್ಲದೆ ಇದ್ದರೂ ನಿಮ್ಮ ವ್ಯಾಪಾರ ನಡೆಯುತ್ತೆ. ರುಚಿ ಮತ್ತು ಕ್ವಾಲಿಟಿ ಇದ್ದರೆ ಲಾಭ ಫಿಕ್ಸ್. ಈಗಿನ ಕಾಲದಲ್ಲಿ ಜನ ಪ್ಯಾಕೆಟ್ ಚಿಪ್ಸ್ಗಿಂತ ಕಣ್ಮುಂದೆ ಕರಿಯೋ ಫ್ರೆಶ್ ಹಾಟ್ ಚಿಪ್ಸ್ ಇಷ್ಟಪಡ್ತಾರೆ. ನೀವು ಒಳ್ಳೆ ಕ್ವಾಲಿಟಿ ಎಣ್ಣೆ ಬಳಸಿ ಸೂಪರ್ ಟೇಸ್ಟ್ ಕೊಟ್ಟರೆ ಜನ ನಿಮ್ಮನ್ನ ಹುಡುಕೊಂಡು ಬರ್ತಾರೆ. ಒಮ್ಮೆ ನಂಬಿಕೆ ಬಂದರೆ ಸಾಕು, ಆಮೇಲೆ ವ್ಯಾಪಾರಕ್ಕೆ ತಿರುಗಿ ನೋಡೋಂಗೆ ಇಲ್ಲ. ಮನೆ ಮುಂದೆ ಶುರು ಮಾಡಿ ವ್ಯಾಪಾರ. ಇದಕ್ಕಾಗಿ ಬಾಡಿಗೆ ಕೊಟ್ಟು ಅಂಗಡಿ ಮಾಡ್ಕೋಬೇಕಂತೇನಿಲ್ಲ. ಒಂದು ಸಣ್ಣ ತಳ್ಳುವ ಗಾಡಿ ಇದ್ದರೆ ಸಾಕು, ಅಥವಾ ನಿಮ್ಮ ಮನೆ ಮುಂದೆ ಒಂದು ಚಿಕ್ಕ ಸ್ಟಾಲ್ ಹಾಕ್ಕೊಂಡು ವ್ಯಾಪಾರ ಶುರು ಮಾಡ್ಬೋದು. ಅಕ್ಕಪಕ್ಕದ ಅಂಗಡಿಯವ್ರ ಜೊತೆ ಮಾತಾಡಿ ಅಲ್ಲೂ ನಿಮ್ಮ ಚಿಪ್ಸ್ ಪ್ಯಾಕೆಟ್ನ ಇಡ್ಬೋದು. ಈ ಬಿಸ್ನೆಸ್ಸಲ್ಲಿ ಹಾಕಿದ ಬಂಡವಾಳಕ್ಕಿಂತ 7 ಪಟ್ಟು ಹೆಚ್ಚು ಲಾಭ ಇದೆ ಅಂದರೆ ಇದು ಸುಮ್ಮನೆನಾ? ದಿನಕ್ಕೆ 1000 ರೂಪಾಯಿ ಗಳಿಸ್ಬೋದು. ನೀರು ಕುಡಿದಷ್ಟು ಸುಲಭ. ಲೆಕ್ಕಾಚಾರ ಸಿಂಪಲ್ ಆಗಿದೆ. ನೀವು ದಿನಕ್ಕೆ ಬರೀ 10 kg ಹಾಗಲಕಾಯಿ ಚಿಪ್ಸ್ ಮಾರಿದ್ರೂ ಖರ್ಚು ಕಳೆದು ಆರಾಮಾಗಿ 1000 ರೂಪಾಯಿ ಜೇಬಿಗೆ ಇಳಿಸ್ಬೋದು. ಇನ್ನು ಮಾರ್ಕೆಟಿಂಗ್ಗೆ ದುಡ್ಡು ಖರ್ಚು ಮಾಡಬೇಡಿ. ವಾಟ್ಸಪ್ ಗ್ರೂಪು ಆಮೇಲೆ ಫೇಸ್ಬುಕ್ನಲ್ಲಿ ಫ್ರೀಯಾಗಿ ಪ್ರಮೋಷನ್ ಮಾಡಿ ಆರ್ಡರ್ ತೊಗೊಂಡು ಮನೆಗೂ ಕೂಡ ತಲುಪಿಸ್ಬೋದು. ಕಡಿಮೆ ಬಂಡವಾಳದಲ್ಲಿ ಬಾಸ್ ಆಗೋಕ್ಕೆ ಇದಕ್ಕಿಂತ ಒಳ್ಳೆ ಚಾನ್ಸ್ ಬೇಕಾ? ಹಿಂದೆ ಯೋಚನೆ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಇಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.